ಸೊ ನನ್ನ ಇವತ್ತಿನ ಡೈಲಿ ವ್ಲಾಗ್ಗೆ ಇವತ್ತು ಗುರುವಾರ ಆ್ಯಕ್ಚುಲಿ. ಸೊ ಬೆಳಗ್ಗೆ 6 ಗಂಟೆಗೆಲ್ಲ ಎದ್ದಿದ್ದೀನಿ ಬಿಕಾಸ್ ಕುಕ್ಕಿಂಗ್ ಮಾಡಬೇಕು, ಕ್ಲೀನಿಂಗ್ ಇರುತ್ತೆ, ಆಚೆಗಡೆ ಎಲ್ಲ ಕ್ಲೀನ್ ಮಾಡಿ ನೋಡಿದ್ರಲ್ಲ ಆಲ್ರೆಡಿ. ಸೊ ಅದಕ್ಕೋಸ್ಕರ ಆ್ಯಂಡ್ ಇವಾಗ ನನ್ನ ಟೈಮ್. ಸೊ ನೀರು ಕುಡಿತಾ ಇದ್ದೀನಿ. ಒಂದು ಸ್ವಲ್ಪ ಸೋಂಪು ಕಾಳು ಹಾಗೆ ಏಲಕ್ಕಿನ ಲವಂಗ, ನನಗೆ ಎಷ್ಟು ಕನ್ಫ್ಯೂಷನ್ ಗೊತ್ತಾ ಇದು. ಸೊ ಅದನ್ನು ನೈಟೇ ನೆನಾಕಿಟ್ಟಿದ್ದೆ. ಸೊ ಈ ಥರ ಒಂದು ಬಾಟ್ಲಲ್ಲಿ. ಸೊ ಇವಾಗ ಈ ನೀರನ್ನ ಕುಡಿಯೋದು. ಸೊ ಕಾಫಿಯನ್ನು ಕುಡಿಯೋಲ್ಲ ಇವಾಗ ಸದ್ಯಕ್ಕೆ, ಬರೀ ನೀರು ಕುಡ್ಕೊಂಡು ಕೆಲಸನ ಶುರು ಮಾಡಬೇಕು. ಸೊ ಥ್ಯಾಂಕ್ ಯು ಸೋ ಮಚ್ ಈ ವ್ಲಾಗ್ನ ನೋಡ್ತಿರೋ ಪ್ರತಿಯೊಬ್ಬರಿಗೂ ಆ್ಯಂಡ್ ಹ್ಯಾವ್ ಅ ವೆರಿ ವೆರಿ ಗುಡ್ ಡೇ. ಜೊತೆಗೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾರೆ, ನನ್ನ ಹೆಸರು ರಂಜಿತಾ. ನಾನಿರೋದು ಬ್ಯಾಂಗ್ಳೂರಲ್ಲಿ, ಕೆಲಸ ಮಾಡೋದು ಬ್ಯಾಂಕಿಂಗಲ್ಲಿ ಆ್ಯಂಡ್ ನನ್ನ ಡೈಲಿ ವ್ಲಾಗ್ಸ್ನ ಮಾಡ್ತೀನಿ. ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು. ಸೇಮ್ ಇಲ್ಲಿ ಏನು ನೇಮ್ ಇದೆಯೋ ಯೂಟ್ಯೂಬ್ ಚಾನಲ್ಗೆ ಸೇಮ್ ನೇಮ್ ನಂದು ಯೂಟ್ಯೂಬ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಇದೆ. ಅದ್ರ ಜೊತೆಗೆ ನಾನು ಮ್ಯಾನಿಫೆಸ್ಟೇಷನ್ ಪರ್ಸ್ನಲ್ ಸೆಷನ್ಸ್ನ ತಗೋತೀನಿ 1-to-1. ಸೊ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ, ನೀವು ನನ್ನ Gmail ಐಡಿಗೆ ನಿಮ್ಮ ಸ್ಟೋರಿನ ಮೇಲ್ ಮಾಡ್ಬೋದು. ಆ್ಯಂಡ್ ಬನ್ನಿ ಇವತ್ತಿನ ದಿನನ ಶುರು ಮಾಡೋಣ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನಗೆ ಡೈಲಿ ವ್ಲಾಗ್ಗೆ ಬರ್ತಾಯಿರೋ ಸಪೋರ್ಟ್ ಸಿಕ್ಕಾಬಟ್ಟೆ ಖುಷಿ ಕೊಡ್ತದೆ. ಸೊ ಪ್ರತಿಯೊಬ್ಬರಿಗೂ ತುಂಬ ತುಂಬ ಥ್ಯಾಂಕ್ ಯು. ಆ್ಯಂಡ್ ಇವಾಗ ರೈಸ್ಗೆ ಇಟ್ಟಿದ್ದೀನಿ, ರೆಡಿ ಆಗ್ತಿದೆ ರೈಸ್ ಆಲ್ರೆಡಿ. ಫಸ್ಟ್ ಅಡುಗೆ ಏನು ಮಾಡಬೇಕು ಅಂತ ಏನೋ ಸಾಂಬಾರು ಏನು ಮಾಡಬೇಕು ಅಂತ ಮಾಡ್ತೀನಲ್ಲ ನನಗಂತೂ ಗೊತ್ತಿಲ್ಲ. ಫಸ್ಟ್ ರೈಸ್ಗೆ ಇಟ್ಕೊಂಡ್ಬಿಡ್ತೀನಿ. ಸೊ ದಟ್ ಆಮೇಲೆ ಏನೋ ಒಂದು ಐಡಿಯಾ ನೆನಪಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾನು ನೈಟು 3:30ಗೇನೋ ಅಲಾರಾಮ್ ಇಟ್ಟಿದ್ದೆ ಆಯಿತಾ. ಬಟ್ ಎದ್ದೊಳ್ಳಿಲ್ಲ ನಾನು, ಬಿಕಾಸ್ ಬೆಳಗ್ಗೆ ಬೇಗ ಎದ್ದೊಳ್ಬೇಕು ಅಂತ ಹೇಳ್ಬಿಟ್ಟು ಹೇರ್ ಆಯಿಲ್ ಹಾಕೋದನ್ನೇ ಮರ್ತೋಗ್ಬಿಟ್ಟೆ. ಇವಾಗ ಹಂಗೆ ಹೇರ್ ವಾಶ್ ಮಾಡ್ಕೊಂಬರ್ತೀನಿ, ಬಿಕಾಸ್ ಹೇರ್ ಆಯಿಲ್ ಹಾಕಿ ಎಲ್ಲ ಅದು ಅಷ್ಟು ಚೆನ್ನಾಗೆಲ್ಲ ಇಟ್ಕೊಳ್ಳಲ್ಲ ಸೊ ಕೂದಲಿಗೆ. ಅದಕ್ಕೋಸ್ಕರ ಹಾಗೆ ಹೇರ್ ವಾಶ್ ಮಾಡ್ಕೊಂಬಂದ್ಬಿಡ್ತೀನಿ ಇವತ್ತು. ಸೊ ಫಸ್ಟ್ ಈ ನೀರನ್ನ ಕುಡಿದು ಖಾಲಿ ಮಾಡ್ತೀನಿ. ಆ್ಯಂಡ್ ಅಡುಗೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮ್ಗೆ ಇವತ್ತು. ಸೊ ನಿಮ್ಗೆ ಏನಾದ್ರು ಇಷ್ಟ ಆದರೆ ನೀವು ಕೂಡ ಮಾಡಿ. ಸೊ ಆ್ಯಂಡ್ ಅದ್ರ ಜೊತೆಗೆ ಇವತ್ತು ನಾವು ಒಂದು ರಿಲೇಶನ್ಶಿಪ್ಗೆ ಒಂದು ಅಫರ್ಮೇಷನ್ನ ಮಾಡೋಣ. ಸೊ ದಟ್ ಈಸ್ ಅಫರ್ಮೇಷನ್ ಬಂದು ಐ ಆಮ್ ಹ್ಯಾಪಿಲಿ ಮ್ಯಾನಿಫೆಸ್ಟಿಂಗ್ ಮೈ ಡ್ರೀಮ್ ಪಾರ್ಟ್ನರ್ ಅಂತ ಒಂದು ಲೈನಲ್ಲಿ ಬರೀರಿ ಅಥವಾ ಹೇಳ್ಕೊಳ್ಳಿ. ಕಂಟಿನ್ಯೂಸ್ಲಿ ಹೇಳ್ತಾನೆ ಇರಿ. ಸೊ ಒಂದು ಒಳ್ಳೆ ಡ್ರೀಮ್ ಪಾರ್ಟ್ನರ್ ನಿಮ್ಗೆ ಸಿಗ್ತಾರೆ. ಡ್ರೀಮ್ ಪಾರ್ಟ್ನರ್ ಅಂತ ಇಲ್ಲಿ ಹೇಳಿ, ಬಟ್ ಅವ್ರಿಗೆ ಯಾವ ಥರ ಕ್ಯಾರೆಕ್ಟರ್ಸ್ ಇರಬೇಕು ಅನ್ನೋದನ್ನ ಒಂದು ಪೇಜಲ್ಲಿ ಬರೆದಿಟ್ಕೊಳ್ಳಿ. ಅಂದರೆ ಸ್ಮಾರ್ಟ್ ಆಗಿರಬೇಕು, 1 lakh 2 lakh ಸ್ಯಾಲ್ರಿ ಬರಬೇಕು, ಒಳ್ಳೆ ರೆಸ್ಪೆಕ್ಟ್ ಕೊಡೋರಾಗಿರ್ಬೇಕು, ಆ ಥರ ನಿಮ್ಗೇನು ಅವ್ರ ಬಗ್ಗೆ ಇರುತ್ತೋ ಕ್ಯಾರೆಕ್ಟರ್ಸ್ ಅದನ್ನೆಲ್ಲ ಬರೆದು ಒಂದು ಪೇಜಲ್ಲಿ ಸೈಡಲ್ಲಿ ಎತ್ತಿಕೊಂಡು ಸೊ ಐ ಆಮ್ ಹ್ಯಾಪಿಲಿ ಮ್ಯಾನಿಫೆಸ್ಟಿಂಗ್ ಮೈ ಡ್ರೀಮ್ ಪಾರ್ಟ್ನರ್ ಅಂತ ಹೇಳ್ತಾ ಇರಿ. ಸೊ ದಟ್ ನಿಮ್ಗೆ ಒಳ್ಳೆ ಪಾರ್ಟ್ನರ್ ಸಿಗಲಿ. ಸೊ ಸೊ ಎಣ್ಣೆಗಾಯಿ ಬದನೆಕಾಯಿ ಮಾಡ್ಕೊಳ್ಳೋಣ. ಎಣ್ಣೆಗಾಯಿ ಬದನೆಕಾಯಿ ಗೊತ್ತಾಗ್ತಿಲ್ಲ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ನೋಡ್ತಿರೋ ಹಾಗೆ ಸ್ವಲ್ಪ ಕಡಲೆ ಬೀಜ, ಮೆಣಸು, ಸಾಸಿವೆ, ಪಲಾವ್ ಎಲೆ, ಚಿಕ್ಕ ಲವಂಗನ ಹಾಕಿದ್ದು, ಸ್ವಲ್ಪ ಧನಿಯಾ ಬೀಜ, ಜಾಸ್ತಿ ಬೇಡ, ಸ್ವಲ್ಪ ಮಾತ್ರ ಹಾಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ. ಸ್ವಲ್ಪ ಬಿಸಿ ಆಗಲಿ, ಸ್ವಲ್ಪ ಕಲರ್ ಬದಲಾಗೋವರೆಗೂ ಚೆನ್ನಾಗಿ ಹುರ್ಕೊಂಡು ಅದಾದಮೇಲೆ ಮಿಕ್ಸಿಗೆ ರುಬ್ಕೋಬೇಕಾಗುತ್ತೆ. ಮಿಕ್ಸಿಲಿ ರುಬ್ಕೋಬೇಕಾದ್ರೆ ಸ್ವಲ್ಪ ಅರಿಶಿನ ಹಾಕೊಂಡು ಸ್ವಲ್ಪ ಕರಿಬೇವು ಸೊಪ್ಪು, ಇವಾಗಲೇ ಕರಿಬೇವು ಸೊಪ್ಪು ಹಾಕೋತೀನಿ. ಸ್ವಲ್ಪ ಇದು ಬಿಸಿ ಆಗಲಿ. ಒಂದು ಬೆಳ್ಳುಳ್ಳಿನ ಕೂಡ ಹಾಕೋತೀನಿ. ಸಾಕು, ಆಫ್ ಮಾಡೋಣ. ಚೆನ್ನಾಗಿ ಏನು ಬಣ್ಣ ಎಲ್ಲ ಬದಲಾಗಿದೆ. ಬಿಸಿಲೇ ಸ್ವಲ್ಪ ಬೇಯ್ಕೊಳ್ಳಿ. ಅದು ನೋಡಿ, ರುಬ್ಬಕ್ಕೆ ಸ್ವಲ್ಪ ಧನಿಯಾ ಪುಡಿ, ಖಾರ ಪುಡಿ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಒಣಮೆಣ್ಸಿಕಾಯಿನ ಹಾಕೋಬೇಕು, ಅದು ನನ್ನ ಹತ್ರ ಇಲ್ಲ. ಸೊ ಅದಕ್ಕೋಸ್ಕರ ಧನಿಯಾ ಪುಡಿ, ಖಾರ ಪುಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಇದನ್ನು ರುಬ್ಕೊಳ್ಳೋಣ. ಸ್ವಲ್ಪ ಬಿಸಿ ಕಡಿಮೆ ಆಗಲಿ. ಅದಕ್ಕಿಂತ ಮುಂಚೆ ಬದನೆಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಉತ್ತರ ಕರ್ನಾಟಕದವ್ರದ್ದೇ ವಿಡಿಯೋ ನೋಡಿದ್ದೆ ಇದು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಅವರು ಫಸ್ಟಿಗೆ ಫ್ರೈ ಮಾಡಿಕೊಂಡು ಮಸಾಲೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಕೆಲವು ಡೈರೆಕ್ಟ್ ಇದಕ್ಕೆ ಮಸಾಲೆನ ಸ್ಟಫ್ ಮಾಡ್ತಾರಲ್ಲ, ಅದು ಚೆನ್ನಾಗಿರಲ್ಲ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ಎಳೆಯ ಬದನೆಕಾಯಿನ ತೊಗೊಂಡಿದ್ದೀನಿ. ಸೊ ನೀವು ಬೇಕಾದ್ರೆ ದಪ್ಪ ಬದನೆಕಾಯಿನ ತೊಗೊಂಡೋದು 2 ಪೀಸ್ ಮಾಡಿ ಅದರಲ್ಲಾರು ಮಾಡ್ಬೋದು, ತೊಂದರೆ ಇಲ್ಲ. ನನಗೆ ಎಳೆ ಬದನೆಕಾಯಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಸೊ ಅದಕ್ಕೆ ಈ ಥರ ತೊಗೊಂಬಂದೆ. ನಾನು ಜಸ್ಟ್ 5 ತೊಗೊಂಡಿದ್ದೀನಿ, ಸಾಕು. ಸೊ ಸ್ಟಫಿಂಗ್ ಮಾಡಿ ಸ್ವಲ್ಪ ಮಸಾಲೆ ಏನಿರ್ತದನ್ನೆಲ್ಲ ಹಾಕಿ ನೀರು ಹಾಕಿಟ್ಟಿದ್ದೀನಿ. ಸೊ ಅದು ಕುದಿತಾ ಗಟ್ಟಿ ಆಗಿಬಿಡುತ್ತೆ. ಸೊ ಇವಾಗ
ಲೋ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಬೇಯಿಸ್ಕೊಳ್ತೀನಿ ಇದನ್ನು ಒಂದು 10 ರಿಂದ 15 ನಿಮಿಷ. ಬಿಕಾಸ್ ಬದನೆಕಾಯಿ ಆಲ್ರೆಡಿ ಬೆಂದಿರೋ ಕಾರಣ ಸೊ ಅಷ್ಟೆಲ್ಲ ಅವಶ್ಯಕತೆ ಇಲ್ಲ ಅದು ತುಂಬ ಬೇಯಬೇಕು ಅಂತ. ಮಸಾಲೆ ಕೂಡ ಹುರಿದು ಮಾಡಿದ್ದೀವಲ್ವಾ, ಸೊ ಹಾಗಾಗ್ಬಿಟ್ಟು ತುಂಬ ಬೇಯಬೇಕು ಅನ್ನೋದೇನೂ ಇಲ್ಲ. ಸೊ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಏನೋ ತಕ್ಕ ಮಟ್ಟಿಗೆ ಮಾಡಿದ್ದೀನಿ, ನನಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡಿದೆ ಆ್ಯಕ್ಚುಲಿ. ಸೊ ಇವಾಗ ಎತ್ತಿದ್ನೆಲ್ಲ ಪ್ಯಾಕ್ ಮಾಡೋಣ. ಸೊ ಸ್ನಾನ ಎಲ್ಲ ಮುಗಿಸ್ಕೊಂಬಂದೆ, ಟೈಮ್ ಬಂದೆ ಇಡೋ, ಸ್ವಲ್ಪ ಬೇಗ ರೆಡಿ ಆಗೋಣ. ಸೊ ಐಬ್ರೋ ಫಿಲ್ ಮಾಡ್ತೀನಿ. ಮೊನ್ನೆ ತಾನೇ ಐಬ್ರೋ ಮಾಡಿಸ್ಕೊಂಬಂದೆ ಆ್ಯಕ್ಚುಲಿ. ನನ್ನ ಹೇರ್ ಗ್ರೋತು ಐಬ್ರೋ ಸಿಕ್ಕಾಬಟ್ಟೆ ಫಾಸ್ಟಾಗಿ ಆಗಿದೆ ಆ್ಯಕ್ಚುಲಿ. ಈ ಪ್ಯಾಲೆಟ್ ಯಾವುದು ಅಂತ ತುಂಬ ಜನ ಕೇಳಿದ್ರಿ. ನಾನು ಕೆಲವ್ರಿಗೆ ರಿಪ್ಲೈ ಮಾಡಿದ್ದೀನಿ, ಕೆಲವ್ರಿಗೆ ರಿಪ್ಲೈ ಮಾಡಿಲ್ಲ ಅನಿಸುತ್ತೆ. ಇದು ಬಂದು ಮಾರ್ಸ್ ಅನ್ನೋ ಒಂದು ಬ್ರ್ಯಾಂಡಿಂದ, MARS ಅಂತ ಒಂದು ಬ್ರ್ಯಾಂಡಿಂದ. ಕೆಲವ್ರು ಲಿಂಕ್ ಕೊಟ್ಟಿದ್ದೀನಿ ಆದಷ್ಟು ನಾನು, ಬಟ್ ಇನ್ನೂ ಬೇಕು ಅಂದರೆ MARS ಅಂತ ಟೈಪ್ ಮಾಡಿ ನಿಮ್ಗೆ ಸಿಗುತ್ತೆ. ನಾನು ಆಲ್ಮೋಸ್ಟ್ ಇದನ್ನು ಒಂದು 3 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೇಮ್ ಪ್ಯಾಲೆಟೇ, ಇನ್ನೂ ಖಾಲಿ ಆಗಿಲ್ಲ. ನನ್ನ ಬಾಡಿ ಮಿಸ್ಟ್ ಫ್ರಮ್ Aqualogica Sunkissed Vanilla. ಇವತ್ತು NY by ಅವರ ಲಿಪ್ಸ್ಟಿಕ್ ಆ್ಯಂಡ್ ನೈಕಾ ಲಿಪ್ಸ್ಟಿಕ್ನ ಕಂಬೈನ್ ಮಾಡ್ತಾ ಇದ್ದೀನಿ. ನನ್ನ ಔಟ್ಫಿಟ್ ಐ ಹೋಪ್ ಕಾಣಿಸಲ್ಲ ಸ್ಟಿಲ್. ಸೊ ನಾನು ರೆಡಿಯಾಗಿದ್ದಾಯಿತು. ಸೊ ಇವಾಗ ಪೂಜೆ ಮಾಡಿ ಮುಗಿಸುವ. ದೇವ್ರ ಪೂಜೆ ಎಲ್ಲ ಮುಗೀತು. ತುಂಬ ಚೆನ್ನಾಗಿ ಮಾಡಿದೆ ನಮ್ಮ ಮನೆ ದೇವ್ರ ಪೂಜೆನ. ತುಂಬ ಜನ ಹೇಳಿದ್ರಿ ಒಂದು ದೀಪ ಹಚ್ಚಬಾರ್ದು ಅಂತ, ಬಟ್ ನಾನು ಅದರಲ್ಲೆಲ್ಲ ಬಿಲೀವ್ ಮಾಡಲ್ಲ. ಸೊ ಹಾಗಾಗಿ ನಾನು ಒಂದೇ ದೀಪ ಹಚ್ಚೋದು. ಆ್ಯಂಡ್ ನಮ್ಮ ದೇವ್ರು ಖುಷಿಯಾಗಿರ್ತಾರೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹ್ಯಾಪಿ ಥರ್ಸ್ಡೇ ಪ್ರತಿಯೊಬ್ಬರು ನೋಡ್ತಾ ಇರೋರಿಗೆ. ಆ್ಯಂಡ್ ಒಳ್ಳೇದಾಗಲಿ. ಆ್ಯಂಡ್ ಅದು ಮಾರ್ಕೆಲ್ಲ ಆಗಿರೋದು ಎಣ್ಣೆ ಚೆಲ್ಲಿ ಆ ಥರ ಆಗ್ಬಿಟ್ಟಿದೆ ಅದೆಲ್ಲ. ಸೊ ಗುಡ್ ಡೇ ಗೈಸ್. ಲಂಚ್ ಬಾಕ್ಸ್ ರೆಡಿ, ಪ್ಯಾಕ್ ಮಾಡ್ಕೊಳ್ಳೋಣ. ನಾನು ವಾಟರ್ ಬಾಟಲ್ ಎಲ್ಲಿದೆ? ನನ್ನ ಹತ್ರ ಗ್ಲಾಸ್ ಬಾಟಲ್ಸ್ ತುಂಬ ಇದೆ ಆಯಿತಾ, ಬಿಕಾಸ್ ನಂಗೆ ತುಂಬ ಇಷ್ಟ. 1 2 3 ಒಂದು ವಾಶಲ್ಲಿ ತೊಳೆದು ಹಾಕಿದ್ದೀನಿ. ಆ್ಯಂಡ್ ಫ್ರಿಜ್ಜಲ್ಲಿ ಒಂದಿದೆ, ದಿಸ್ ಒನ್ ಆ್ಯಂಡ್ ದಿಸ್ ಒನ್. ಇನ್ನೂ ಬಂದರೆ ಇನ್ನೂ ಖುಷಿ ಪಡ್ತೀನಿ. ನನ್ನ ಗ್ಲಾಸ್ ಬಾಟಲ್ಸ್ ತುಂಬ ಇಷ್ಟ ಆ್ಯಕ್ಚುಲಿ. ಸೊ ಇದು ರೀಸೆಂಟಾಗಿ ಕೋಲ್ಡ್ ಕಾಫಿಲಿ ಸಿಕ್ಕಿದ್ದು, ಆರ್ಡ್ರ್ ಮಾಡಿದ್ದೆ. ಸೊ ಅದರಿಂದ ತಗೊಂಬಂದಿದ್ದೆ. ಆ್ಯಕ್ಚುಲಿ ಮೊದಲು ಈ ಥರ ಬಾಟಲ್ಸ್ ಕೊಡ್ತಿದ್ರು ಆಯಿತಾ, ಇವಾಗ ಈ ಥರ ಚೇಂಜ್ ಮಾಡಿದ್ದಾರೆ. ಲುಕ್ಸ್ ಗುಡ್ ನೋಡಿ. ಆ ಪಿಂಕ್ ಶೇಡ್ ಚೇಂಜ್ ಆಗಿದೆ ಅಲ್ಲ, ಆವಾಗಲೇ ನಿಮ್ಗೆ ಡಿಫ್ರೆಂಟಾಗಿ ಕಾಣಿಸಿರುತ್ತೆ. ಈ ಥರ ಕಾಣಿಸುತ್ತೆ. ಹೊರಡೋಣ. ಸೊ ಆಫೀಸಲ್ಲಿ ಯಾವುದೇ ಥರ ಶೂಟ್ ಮಾಡೋಕ್ಕಾಗಲಿಲ್ಲ. ಸೊ ಬ್ಯಾಕ್ ಟು ಮನೆಗೆ. ಆ್ಯಂಡ್ ಒಂದು ಏನಪ್ಪ ನೈಕಾಯಿನ ಒಂದು ಪಾರ್ಸಲ್ ಬಂದಿದೆ. ಸೊ ಲೆಟ್ಸ್ ಅನ್ಬಾಕ್ಸ್ ಇಟ್. ನೈಕಾ ಸಮ್ಮರ್ ಸೇಲ್ ಏನೋ ನಡೀತಿದೆ. ಸೊ ಕೆಲವೊಂದು ಪ್ರಾಡಕ್ಟ್ನ ನೆಸೆಸಿಟಿ ಇರೋದು ಮಾತ್ರ ಆರ್ಡರ್ ಮಾಡಿದ್ದೆ. ಇದರಲ್ಲಿ ಏನು ಬಂದಿದೆ ಅಂತ ಗೊತ್ತಿಲ್ಲ. ಓಕೆ, ಟೂತ್ ಬ್ರಷ್ ಆರ್ಡರ್ ಮಾಡ್ಕೊಂಡಿದ್ದೆ. ಸೀರಿಯಸ್ಲಿ ಒಂದು ಟೂತ್ ಬ್ರಷ್ಗೆ ಎಷ್ಟೊಂದು ದೊಡ್ಡ ಬಾಕ್ಸ್ ಕೊಟ್ಟಿದ್ದಾರೆ ನೋಡಿ. ಸೊ ನಾನು ಪ್ಲಾಸ್ಟಿಕ್ ಯೂಸ್ ಮಾಡೋದು ಬಿಟ್ಟು ತುಂಬ ದಿನ ಆಗಿದೆ.
ಈ ಥರ ಬಂಬೂ ಸ್ಟಿಕ್ಕಲ್ಲಿ ಮಾಡಿರೋವಂಥದ್ದು ಈ ಥರ ಇದನ್ನು ಮಾತ್ರ ಯೂಸ್ ಮಾಡೋದು. ಚಾರ್ಕೋಲು ಅಥವಾ ಬಂಬು ಆ ಥರದ್ದು ಏನಿರುತ್ತಲ್ಲ ಅದನ್ನು ಯೂಸ್ ಮಾಡ್ತೀನಿ. ನಂಗೆ ತುಂಬ ಇಷ್ಟ ಆಗುತ್ತೆ ಆ್ಯಕ್ಚುಲಿ. ಟಂಗ್ ಕ್ಲೀನರ್ ಸಪ್ರೇಟಾಗಿರುತ್ತೆ, ಇಟ್ಕೊಂಡಿದ್ದೀನಿ. ಸೊ ಇದು ಬ್ರಷು. ಈಗ ಹಳೆ ಬ್ರಷ್ನ ಬಿಸಾಕಬೇಕು. ಸೊ ಇನ್ನೂ ತುಂಬ ಇದೆ, ಬಂದಾಗ ತೋರಿಸ್ತೀನಿ ನಿಮಗೆ. ಏನೋ ಇದೆ ಇದ್ರೊಳಗಡೆ. ಸೊ ಫಸ್ಟು ಒಂದು ಹೇರ್ ಬನ್ ಮಾಡ್ಕೊಂಡ್ಬಿಡ್ತೀನಿ. ಜುಟ್ಟೆತ್ತು ಮೇಲೆ ಕಟ್ಟಿದ್ರೇ ಒಂಥರ ಸಮಾಧಾನ ಆಯ್ತಾ. ಆಫೀಸಲ್ಲಿ ಕೆಲಸ ಮಾಡಿ ಟೈರ್ಡ್ ಆಗ್ತೀವೋ ಇಲ್ಲ ಗೊತ್ತಿಲ್ಲ, ಬಟ್ ಟ್ರಾವೆಲ್ ಮಾಡಿ ಅಂತ ಡೆಫಿನೆಟ್ಲಿ ಟೈರ್ಡ್ ಆಗ್ತೀವಿ. ಎಂಥ ಶೆಕೆ ಗೊತ್ತಾ, ಬಸ್ಸಲ್ಲಿ ಏನಾದ್ರು ಒಂದು ವಿಂಡೋ ಓಪನ್ ಮಾಡಿಲ್ಲ ಅಂದ್ರೂ ಇರೋಕ್ಕಾಗಲ್ಲ. ಐ ಥಾಟ್ ಇವತ್ತು ಮಳೆ ಬರುತ್ತೆ ಅಂತ, ಆಯ್ತಾ, ಬಟ್ ವೆದರ್ ಹಂಗೆ ಇತ್ತು. ಅದಾದ್ಮೇಲೆ ಏನಾಯ್ತು ನನಗೆ ಗೊತ್ತಿಲ್ಲ, ಮಳೆನೇ ಇಲ್ಲ. ಅಂಡ್ ಕೆಲವೊಂದು ಏರಿಯಾ ಕಡೆ ತುಂಬಾ ಮಳೆ, ಅಂದ್ರೆ ಪಕ್ಕ ಏರಿಯಾದಲ್ಲೇ ಮಳೆ ಬರ್ತಿರುತ್ತೆ, ನಮ್ಮ ಏರಿಯಾದಲ್ಲಿ ಮಳೆ ಇರಲ್ಲ. ಸೊ ಆ ಥರ ವಿಚಿತ್ರವಾಗಿ ಮಳೆ ಬರ್ತದೆ. ನಿಮಗೂ ಅದೇ ಥರ ಅನ್ಸಿದ್ರೆ ಕಮೆಂಟಲ್ಲಿ ತಿಳಿಸಿ ನನಗೆ. ನಾನು ಸದ್ಯಕ್ಕೆ ಯೂಸ್ ಮಾಡ್ತಾ ಇರೋಂಥ ಫೇಸ್ ವಾಶ್ ಬಂದು ಸಿಂಪಲ್ ಅವ್ರದ್ದು, ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ 6 to 7 months ಇನ್ನೂ ಜಾಸ್ತಿ ಇರ್ಬೋದು ಅಂತ ಅನ್ಕೋತೀನಿ. ನನ್ನ ಕೆಲವೊಂದು ಫ್ರೆಂಡ್ಸ್ಗೂ ಕೂಡ ಸಜೆಸ್ಟ್ ಮಾಡಿದೆ, ಅವರು ಕೂಡ ಯೂಸ್ ಮಾಡ್ತಿದ್ದಾರೆ. ಸೊ ನಿಮಗೂ ಇಷ್ಟ ಆಗುತ್ತೆ, ಎಲ್ಲ ಸ್ಕಿನ್ ಟೈಪ್ಗೂ ಸೂಟ್ ಆಗುತ್ತೆ. ಆ್ಯಂಡ್ 150 ml ಅರೌಂಡ್ 300-400 rupees. ಆಲ್ಮೋಸ್ಟ್ ನನಗೆ 2+ months ಬರುತ್ತೆ. ಸೊ